ನನ್ನ ಹಣ ಸಂಪಾದನೆ ಮಾಡಕ್ಕಾಗದೇ ಇರೋ ಅಸಮರ್ಥ ನಿನ್ನ ಪರೀಕ್ಷೆ ಮಾಡ್ತಾ ಇದೀಯ ಅಲ್ವಾ? ನಾನ್ ಸೋತ್ ಹೋದೆ ಪಾಂಡುರಂಗ, ಹೀನಾಯವಾಗ ಸೋತ್ ಹೋದೆ. ನನ್ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ನನ್ನ ಕೈಲಾಗ್ದವನು, ಬುದ್ಧಿ ಇಲ್ದಿರೋನು, ಅಪ್ರಯೋಜಕ ನಾನು. ನನ್ನ ಮಗಳು ಸಕ್ಕುಗೋಸ್ಕರ ನಾನು ಏನು ಮಾಡಕ್ಕಾಗ್ತಿಲ್ಲ. ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನೆ ನೋಡ್ತಾ ನಿಂತ್ಬಿಟ್ಟೆ. ನನ್ನ ಮಗಳು ಅಷ್ಟು ಕಷ್ಟ ಪಡ್ತಾ ಇದ್ರೆ ನಿಸ್ಸಹಾಯಕನಾಗಿ ನೋಡ್ತಾ ನಿಂತ್ಬಿಟ್ಟೆ. ನಾನು ಅಸಮರ್ಥ ನಾನು. ಶಿವ ಏನಂದ್ರೆ ಪಾಂಡುರಂಗ, ನನ್ನ ತವ್ರ ಮನೆ ಬಾಗ್ಲನ್ನ ನಾನೇ ಮುಚ್ಚಿಬಿಟ್ಟು ಬಂದಿದ್ದೀನಿ. ಇನ್ನು ಮುಂದೆ ನೀನೇ ನನಗೆ ಆಧಾರ. ನನಗೆ ಗೊತ್ತು ಅತ್ತೆ ನನ್ನ ಜೊತೆ ಹೇಗೆ ನಡ್ಕೋತಾರೆ ಅಂತ. ಆದರೆ ನಾನು ನನ್ನ ಒಳ್ಳೆತನದಿಂದ, ನನ್ನ ತಾಳ್ಮೆ ಸಹನೆಯಿಂದ ಅವ್ರ ಮನಸ್ಸಲ್ಲಿ ಸ್ಥಾನ ಸಂಪಾದನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ನನಗೆ ಆ ಶಕ್ತಿ ನೀನೇ ಕೊಡಬೇಕು. ಏನಾಯ್ತು ರೀ ನಿಮ್ಗೆ? ಶಿವಪ್ಪ, ಏನಿದ್ರೆ ಎದ್ದೇಳಿ, ಎಚ್ಚರ ಆಗಿ. ಏನಂದ್ರೆ ಅಯ್ಯೋ ನಿಂಗೇನಾಯ್ತು? ಏನಾಯ್ತು ಶಿವಪ್ಪ? ದುಃಖ ಪಡ್ಬೇಡ ಶಿವಪ್ಪ. ಬೇಡಪ್ಪ, ದುಃಖ ಪಡ್ಬೇಡ. ಏನಂದ್ರೆ ನೀವೇ ಕುಗ್ಗ್ ಹೋಗ್ಬಿಟ್ರೆ ಹೇಗೆ ರೀ? ನಮಗ್ ಧೈರ್ಯ ಕೊಡ್ಬೇಕಾಗಿರೋ ನೀವೇ ಹೀಗ್ ನಿರಾಶೆಲ್ ಕೂತ್ರೆ ನಾನು, ಅತ್ತೆ ಅವರು, ಸಕ್ಕು ಏನಾಗ್ಬೇಕು? ಅಳು, ಜೋರಗಳು, ದುಃಖ ಎಲ್ಲ ಕರ್ಗೋಗೋ ಹಾಗೆ ಜೋರಗಳು. ನಿನ್ಗೆ ಈ ಶಿಕ್ಷೆನೇ ಆಗ್ಬೇಕು. ಯಾಕೆಂದ್ರೆ ನೀನ್ ನಿಜವಾದ ಒಡವೆಗಳನ್ನ ಮಾರಿ ಆ ಜಾಗದಲ್ಲಿ ಹಿತ್ತಾಳೆ ಒಡವೆಗಳನ್ನ ಕೊಟ್ಟಿದ್ಯಾ. ಅಯ್ಯೋ ಅತ್ತೆ, ನೀವ್ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಶಿವಪ್ಪ ತಪ್ಪು ಮಾಡಿದಾನೆ, ಅದಕ್ಕೆ ತಲೆ ತಗ್ಸಿ ಅಪರಾಧಿ ತರ ಜೋರಾಗಿ ಅಳ್ತಿದ್ದಾನೆ. ಶಿವಪ್ಪ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಈ ಆಪಾದನೆಗಳೆಲ್ಲ ಸುಳ್ಳು ಅಂತ ಸಾಬೀತ್ ಮಾಡೋಕೆ ಇಷ್ಟೊತ್ತಿಗೆ ಅಖಾಡಕ್ಕೆ ಇಳಿತಿದ್ರು. ಈ ಕುತಂತ್ರದ ಹಿಂದೆ ಯಾರಿದ್ದಾರೆ ಅಂತ ಕಂಡು ಹಿಡಿದು ಆ ಕಳ್ಳನ್ನ ಹಿಡಿತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಹೊಸ ಒಡವೆಗಳನ್ನ ಮಾಡಿಸೋಕೆ ಹಣ ಹೊಂದ್ಸೋ ಪ್ರಯತ್ನ ಮಾಡ್ತಿದ್ರು. ಅಷ್ಟು ಹಣ ಹೇಗೆ ಹೊಂದ್ಸೋದು ಅಂತ ಗೊತ್ತಾಗ್ತಿಲ್ಲಮ್ಮ. ಆ ಒಡವೆಗಳು 20-30 ತೊಲ ಇರುತ್ತೆ. ನಮ್ ಕೈಲಾಗುತ್ತಾ? ಸಕ್ಕು ಸಂಸಾರ ಉಳಿಬೇಕು ಅಂದ್ರೆ ಬೇರೆ ದಾರಿ ಇಲ್ಲ ಶಿವಪ್ಪ. ನಾವು ಒಡವೆಗಳನ್ನ ಕೊಡದೆ ಹೋದ್ರೆ ಸಕ್ಕು ಅವರತ್ತೆ ಅವಳಿಗೆ ಕಠಿಣವಾದ ಶಿಕ್ಷೆ ಕೊಡ್ತಾಳೆ. ಅವಳು ನರಕ ಅನುಭವಿಸ್ತಾಳೆ. ನೀನ್ ಜನ್ಮ ಕೊಟ್ಟಿರೋ ಮಗಳು ಕಷ್ಟದಲ್ಲಿದ್ದಾಳ್ ಕಣೋ. ನಿನ್ ಕರುಳು ಚುರ್ ಅಂತಿಲ್ವಾ? ನಿನ್ ರಕ್ತ ಕುದೀತಾ ಇಲ್ವಾ? ನಿನಗಿಂತ ಸಕ್ಕುಗೆ ಧೈರ್ಯ ತುಂಬಾ ಜಾಸ್ತಿ ಇದೆ ಕಣೋ. ಒಂಟಿಯಾಗಿ ಅತ್ತೆ ಮನೆಗೆ ಹೋಗಿದ್ದಾಳೆ. ಸಕ್ಕು ಅಲ್ಲಿಗೆ ಹೋಗಿ ಅವ್ರ ಅತ್ತೆ ಮನ್ಸನ್ನ ಬದಲಾಯಿಸಿ ಅವರೇ ಮನೆಯೊಳಗ್ ಸೇರ್ಸ್ಕೊಳ್ಳೋ ಹಾಗೆ ಮಾಡ್ತಾಳೆ. ಪರಿಸ್ಥಿತಿಗೆ ತಕ್ಕ ಹಾಗೆ ಬದುಕೋದನ್ನ ಕಲಿಬೇಕು ಕಣೋ. ನೀನ್ ನೋಡಿದ್ರೆ ಕೈಲಾಗ್ದವನ್ ತರ ಅಳ್ತಾ ಕೂತಿದ್ಯಲ್ಲ. ಸಕ್ಕು ಸುಖಕ್ಕೋಸ್ಕರ, ಅವಳ ಗೌರವ ಉಳಿಸೋದಿಕ್ಕೋಸ್ಕರ, ನಮ್ಮೇಲ್ ಬಂದಿರೋ ಯಾರೋಪ ಸುಳ್ಳು ಅಂತ ಸಾಬೀತ್ ಪಡಿಸೋದಿಕ್ಕೆ ನೀನ್ ಖಂಡಿತ ಹೋರಾಡ್ಬೇಕು ಶಿವಪ್ಪ. ಮೇಲೇಳು. ನಮ್ಮನ್ನ ಗೆಲ್ಸೋದು ಬಿಡೋದು ಪಾಂಡುರಂಗನಿಚ್ಛೆ. ಆದ್ರೆ ನಮ್ ಸಕ್ಕು ಸುಖವಾಗಿರೋದಕ್ಕೋಸ್ಕರ ನೀನ್ ಧೈರ್ಯವಾಗಿರ್ಬೇಕು ಶಿವಪ್ಪ. ಏಳು, ಮೇಲೇಳು ಶಿವಪ್ಪ, ಹೊರಡು. ನಿಜಾನೇ ಅಮ್ಮ,
ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ. ನಾನು ಹೀಗೆ ನಿರಾಶೆ ಪಡಬಾರ್ದು. ಅಯ್ಯೋ ಇಲ್ಲ ಸ್ವಾಮಿ, ಶಿವಪ್ಪನ ಪರಿಸ್ಥಿತಿಯನ್ನ ನೋಡಲಾಗುತ್ತಿಲ್ಲ. ಪಾಪ ಅವರು ಯಾವ ತಪ್ಪನ್ನು ಮಾಡದಿದ್ದರೂ ಅವರ ಮೇಲೆ ಅಪವಾದ ಬಂದಿದೆ. ಅವಮಾನದ ಭಾರದಿಂದ ಕುಗ್ಗಿ ಹೋಗಿದ್ದಾರೆ. ಅದರಿಂದ ಹೊರಬರಲಾಗುತ್ತಿಲ್ಲ. ಸಕ್ಕುಗೆ ಆತುರಪಟ್ಟು ಮದುವೆ ಮಾಡಿದೆ, ತನ್ನಿಂದಲೇ ಕಷ್ಟಪಡುತ್ತಿದ್ದಾಳೆ. ಆ ರೀತಿ ಭಾವಿಸುವುದು ಸಹಜವೇ. ಆದರೆ ದೇವಿ, ವಾಸ್ತವವಾಗಿ ನೋಡಿದರೆ ಸಕ್ಕುವಿನಂತಹ ಅದ್ಭುತವಾದ ಮಗಳಿಗೆ ಜನ್ಮ ನೀಡಿ ಸಂಸ್ಕಾರವಂತಳನ್ನಾಗಿ ಬೆಳೆಸಿದ್ದೇ ಅವನ ಘನತೆಯಲ್ಲವೇ? ಶಿವಪ್ಪ ಸೋತಿಲ್ಲ, ಅವನು ಗೆದ್ದಿದ್ದಾನೆ. ಆದರೆ ಆ ಸತ್ಯ ಅವನಿಗೆ ಅರ್ಥವಾಗುತ್ತಿಲ್ಲ. ನಿಮ್ಮ ಮಾತುಗಳು ಮನಸ್ಸಿಗೆ ನೆಮ್ಮದಿ ನೀಡಿದೆ. ಇನ್ನು ಕಷ್ಟಗಳು ಬಂದಾಗಲೆಲ್ಲ ಯಾವುದಾದರೊಂದು ರೂಪದಲ್ಲಿ ಸಕ್ಕುಗೆ ಬೆಂಬಲವಾಗಿ ನಿಂತಿದ್ದೀರಿ, ಇದು ನನಗೆ ಗೊತ್ತಿದೆ. ಆದರೆ ಸ್ವಾಮಿ, ಸಕ್ಕುವಿನ ಆ ಕೋರಿಕೆ ನೆರವೇರಬೇಕು. ಕಷ್ಟಗಳನ್ನು ಎದುರಿಸುವ ಶಕ್ತಿಯನ್ನು, ಮನೋಧೈರ್ಯವನ್ನು ನೀವು ಅವಳಿಗೆ ಕರುಣಿಸಬೇಕು. ಇಷ್ಟನ್ನಾದರೂ ಮಾಡಬಾರದೆ? ಸಕ್ಕು ಬದುಕು ದಿನೇ ದಿನೇ ಭಾರವಾಗುತ್ತಿದೆ. ಅವಳಿಗೆ ಅಲ್ಪವಾದರೂ ನೆಮ್ಮದಿ, ಮನಃಶಾಂತಿಯನ್ನು ದಯಪಾಲಿಸಬಾರದೆ ಸ್ವಾಮಿ? ನಿನ್ನ ಕೋರಿಕೆ ಸಮಂಜಸವಾಗಿದೆ ದೇವಿ. ಅದು ಖಂಡಿತ ನೆರವೇರುತ್ತದೆ. ಹೇಗೂ ತುಂಬಾ ದಿನಗಳೇ ಆಗಿವೆ. ಸಕ್ಕು ತನ್ನ ರಂಗ ಅಪ್ಪನನ್ನ ಹಾಗೂ ಲಕ್ಕು ಅಮ್ಮನನ್ನ ನೋಡಿ ಇಂದು ಭೇಟಿಯಾಗಲಿದ್ದಾಳೆ. ನಿಮಗೀಗ ರಂಗನ ರೂಪವನ್ನು ತಾಳಬೇಕು ಎನಿಸುತ್ತಿದೆ, ಹೌದಲ್ಲವೇ? ಸರಿಯಾಗಿ ಹೇಳಿದೆ. ಮಾನವ ರೂಪದಲ್ಲಿ ಹೋಗಿ ಭಕ್ತರನ್ನು ಭೇಟಿಯಾಗುವುದೆಂದರೆ ಅದೊಂದು ಅದ್ವಿತೀಯವಾದ ಅನುಭವ. ಅದು ನಮಗೆ ಅತ್ಯಂತ ಪ್ರಿಯವಾದದ್ದಲ್ಲವೇ? ಲಕ್ಕು ಅಮ್ಮ, ರಂಗ ಅಪ್ಪ, ನೀನೀಗ ಒಂಟಿ ಅಲ್ಲ, ನಾವು ನಿನಗೆ ಜೊತೆಯಾಗಿದ್ದೀವಿ. ಹೌದು,